ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ವೀಕ್ಷಕರೇ, ಕೋಟ್ಯಾಂತರ ಜನರ ಕನಸುಗಳಿಗೆ ಕರ್ಮಭೂಮಿಯಾಗಿರುವ ನಮ್ಮ ಬೆಂಗಳೂರಿನಲ್ಲಿ ಹೊಸ ಮತ್ತು ವಿಶೇಷ ರೀತಿಯ ಕನಸುಗಳನ್ನ ಬಿತ್ತಿ ಬೆಳೆದು ತಮ್ಮವರನ್ನ ಬೆಳೆಸಿದ ಹಲವಾರು ಸಾಧಕರಿದ್ದಾರೆ. ಪ್ರತಿದಿನ ಹೊಸತನಕ್ಕೆ ತನ್ನನ್ನ ಒಗ್ಗಿಸಿಕೊಳ್ಳುವ ನಮ್ಮ ಬೆಂಗಳೂರು ಪ್ರತಿ ಕ್ಷಣ ಹೊಸ ಅಪ್ಡೇಟ್ಗಳನ್ನ ನೀಡುತ್ತಲೇ ಇರುತ್ತದೆ. ಇದೀಗ ನಿಮ್ಮ SSTVಯಲ್ಲಿ ಹೊಸ ಪ್ರಾಜೆಕ್ಟ್ಸ್, ಹೊಸ ವೆಂಚರ್ಸ್, ಹೊಸ ಸಿನಿಮಾಗಳು ಆರಂಭ ಆಗ್ತಿರುವುದರ ಬಗ್ಗೆ ಪುಟ್ಟದೊಂದು ಸಂದರ್ಶನ ಮತ್ತು ನಮ್ಮದೊಂದು ಪುಟ್ಟ ರಿವ್ಯೂ ನಿಮ್ಮ ಮುಂದೆ. ಉಗೆ ಹೆಸರಿನ ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಸದ್ಯದಲ್ಲಿಯೇ ಸೆಟ್ ಏರ್ತಿದೆ. ಈ ಸಿನಿಮಾ ಹಲವಾರು ಕಾರಣಗಳಿಗೆ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ. ಅದರಲ್ಲಿ ಮುಖ್ಯವಾಗಿ ಸಿನಿಮಾ ತಂಡ ಆಯ್ಕೆ ಮಾಡಿಕೊಂಡಿರುವ ಕಥಾವಸ್ತು ಕೃಷಿಯಲ್ಲಿ ಬದಲಾವಣೆ ತರುವ ಕೆಲವೊಂದು ಹೊಸ ಕಾನ್ಸೆಪ್ಟ್ಗಳನ್ನ ತೆರೆಯ ಮೇಲೆ ತರುವ ಮೂಲಕ ನಮ್ಮ ದೇಶದಲ್ಲಿ ಹೊಸ ಬದಲಾವಣೆ ತರುವುದರ ಬಗ್ಗೆ ಗಮನ ಸೆಳೆಯುವ ಕಥಾವಸ್ತು ಒಂದು ಕಡೆಯಾದರೆ, ನ್ಯೂಕ್ಲಿಯರ್ ಬಾಂಬ್ ಎಂಬ ಯೂನಿವರ್ಸಲ್ ಸಬ್ಜೆಕ್ಟ್ ನ ಈ ಸಿನಿಮಾದಲ್ಲಿ ಮುಖ್ಯವಾಗಿಟ್ಟುಕೊಂಡು ಸಿನಿಮಾ ನಿರ್ಮಾಣಕ್ಕೆ ಹೊರಟಿರುವುದು ಕುತೂಹಲ ಮೂಡಿಸಿದೆ. ಸಿನಿಮಾ ನಿರ್ಮಾಣದ ಹೊಣೆ ಹೊತ್ತಿರುವ ಗೋಪಾಲಕೃಷ್ಣ ಅವರೊಂದಿಗೆ ನಮ್ಮ SSTV ನಡೆಸಿರುವ ಪುಟ್ಟ ಸಂದರ್ಶನ ಇಲ್ಲಿದೆ ನೋಡಿ. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ? ಆರಾಮಿದ್ದೀನಿ. ಹೊಸದಾಗಿ ಇಂಡಸ್ಟ್ರಿ ಕಾಲಿಕ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಸರ್. ಥ್ಯಾಂಕ್ ಯು ಸರ್. ಉಗೆ ಈಗ ಎಲ್ಲೆಲ್ಲೋ ಇದ್ರ ಬಗ್ಗೆನೇ ಚರ್ಚೆ, ಅದರಲ್ಲೂ ಇದರ ಬಗ್ಗೆ ವಿವರಣೆ ನಿಮ್ಮಷ್ಟು ಈಸಿಯಾಗಿ ಹೇಳೋರು ನಮ್ಗೆ ಯಾರೂ ಸಿಗಲ್ಲ. ಅದಕ್ಕೋಸ್ಕರ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಏನು ಈ ಉಗೆ ಅನ್ನೋದು ನನಗೆ ಅಗ್ರಿಕಲ್ಚರಲ್ಲಿ ಕೆಲವು ಹೊಸ ಥರ ಪ್ರೋಗ್ರಾಮ್ ತರ್ಬೋದು ಅಂತ ಪ್ಲ್ಯಾನ್ ಇದೆ. ಅದನ್ನು ಸಿನಿಮಾ ಮೂಲಕ ಹೇಳಬೇಕು ಅನ್ನೋದು ನನ್ನ ಯೋಚನೆ ಇರೋದು. ಡೈರೆಕ್ಟ್ ನಾವು ಒಂದು ಸಿನಿಮಾ ಮೂಲಕ ಅಂತ ಹೇಳಿದ್ರೆ ಬರೀ ಅಗ್ರಿಕಲ್ಚರ್ ಬಗ್ಗೆ ಹೇಳಿದ್ರೆ ಡಾಕ್ಯುಮೆಂಟ್ರಿ ಥರ ಆಗುತ್ತೆ. ಅದ್ರ ಬದಲಿಗೆ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕಿದೆ ನಮಗೆ. ಅದಕ್ಕೋಸ್ಕರ ನ್ಯೂಕ್ಲಿಯರ್ ಬಾಂಬ್ ಅನ್ನೋದನ್ನ ಸ್ಟೋರಿನೊಳಗೆ ಬರುತ್ತೆ. ಅದು ಕಮರ್ಷಿಯಲ್ ಸಿನಿಮಾ ಮೂಲಕ ಒಂದು ಅಗ್ರಿಕಲ್ಚರಲ್ಲಿ ರೆವಲ್ಯೂಷನ್ ಮಾಡ್ಬೋದು ಅನ್ನೋದನ್ನ ಸಿನಿಮಾ ಮೂಲಕ ತೋರಿಸ್ತೀವಿ. ಈಗ 2050 ಅಂತ ಬಂದರೆ ಸೂಪರ್ ಪವರ್ ನೇಷನ್ ಅಂದರೆ ಮಿಲಿಟರಿ ಪವರ್ ಇಲ್ಲ ಅಂದರೆ ಕಾರ್ಪೊರೇಟ್ ಪವರ್ ಇದ್ದರೆ ಮಾತ್ರ ಅಲ್ಲ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಯಾರು ಟಾಪ್ ಇರ್ತಾರೆ ಅವ್ರು ಸೂಪರ್ ಪವರ್ ನೇಷನ್ ಆಗಿರ್ತಾರೆ. ಇದುವರೆಗೂ ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಮಾಡ್ತೀವಿ ಸರ್. ಎಲ್ಲ ಜನರಿಗಾಗಿರ್ಬೋದು, ನಿಮ್ಮ ನಿರ್ಮಾಪಕರುಗಳಾದ್ರೆ ನೀವು ಜನರಿಗೆ ಏನೋ ಹೇಳಬೇಕು ಅನ್ನೋ ವಿಷಯಗಳು ಇರುತ್ತೆ, ಆ ಜನರಿಗೂ ನಿಮ್ಮ ಬಗ್ಗೆ ಕೇಳೋ ವಿಷಯಗಳು ಇರುತ್ತೆ. ನಿಮ್ಮ ಪರಿಚಯ ಆದರೆ ಸರ್? ನಮ್ಮೂರು ಬಂದು ಚಿಕ್ಕಮಗಳೂರು. ಹಾಂ ಸರ್. ಕೆಲವು ಕನ್ಸಿಟ್ಕೊಂಡು ಬೆಂಗಳೂರಿಗೆ ಬಂದೆ. ಈಗೆಲ್ಲ ಶುರುವಾಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಶುರುವಾಗ್ತಾ ಇದೆ. ನಿಮ್ಮ ಕಣ್ಣಲ್ಲೇ ಅದು ಕಾಣ್ತಿದೆ. ನಿಮಗೆ ಅದಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನಿರೀಕ್ಷೆ ಹುಟ್ಟಿಸೋದಕ್ಕೆ ಕಾರಣವೇನೆಂದ್ರೆ, ಸ್ಮಾರ್ಟ್ ಕೃಷಿ ಟೌನ್ಶಿಪ್ಸ್, ಅಗ್ರಿಕಲ್ಚರಲ್ ಕಾರಿಡಾರ್ಸ್, ಕೃಷಿ ಕೋರ್ಟ್ಸ್ ಸೇರಿದಂತೆ ಕೆಲವೊಂದು ಹೊಸ ರೀತಿಯ ಕಾನ್ಸೆಪ್ಟ್ಸ್ ತೆರೆಗೆ ತರುವ ತಯಾರಿಯಲ್ಲಿದೆ ಸಿನಿಮಾ ತಂಡ. ಸ್ಮಾರ್ಟ್ ಕೃಷಿ ಟೌನ್ಶಿಪ್ಸ್ ಹೇಗಿರಲಿವೆ? ಅದರಿಂದ ನಮ್ಮ ರೈತರಿಗೆ, ನಮ್ಮ ದೇಶಕ್ಕೆ ಆಗುವ ಲಾಭಗಳೇನು? GDPಗೆ ಅತಿ ಹೆಚ್ಚು ಕೊಡುಗೆ ನೀಡುತ್ತಿರುವ ಕೃಷಿ ಕ್ಷೇತ್ರವನ್ನ ಅಗ್ರಿಕಲ್ಚರಲ್ ಕಾರಿಡಾರ್ಸ್ ಮೂಲಕ ಹೇಗೆ ಕನೆಕ್ಟ್ ಮಾಡುವ ಯೋಚನೆ ಹೊಂದಿದ್ದಾರೆ? ರೈತರ ಹೋರಾಟಗಳಿಗೆ ಮತ್ತು ಬೇಡಿಕೆಗಳಿಗೆ ಶೀಘ್ರ ನ್ಯಾಯ ಸಿಗುವಂತೆ ಮಾಡುವ ಕೃಷಿ ಕೋರ್ಟ್ಸ್ಗಳ ಸ್ಥಾಪನೆಯ ಬಗ್ಗೆ ಸಿನಿಮಾದಲ್ಲಿ ಹೇಗೆ ವಿಜುವಲೈಸ್ ಮಾಡಲಿದ್ದಾರೆ? ಈ ರೀತಿ ಕೆಲವೊಂದು ಪ್ರೋಗ್ರಾಮ್ಸ್ ಮೂಲಕ ಕೃಷಿ ಕ್ಷೇತ್ರದಲ್ಲಿ ನಮ್ಮ ದೇಶ ಮತ್ತಷ್ಟು ಪ್ರಗತಿ ಸಾಧಿಸಬಹುದು ಎನ್ನುವ ಒಂದೊಳ್ಳೆ ಕಥಾವಸ್ತುವಿನ ಜೊತೆಗೆ ನ್ಯೂಕ್ಲಿಯರ್ ಬಾಂಬ್ ಮೇಲೆ ನಡೆಯಲಿರುವ ಥ್ರಿಲ್ಲಿಂಗ್ ಸ್ಟೋರಿಯ ಮೂಲಕ ಬರಲಿದೆ ಎನ್ನುವ ವಿಶ್ವಾಸದಲ್ಲಿ ಸ್ಕ್ರಿಪ್ಟ್ ಕೆಲಸ ಮುಗಿಸಿಕೊಂಡು ಮುಂದಿನ ಯುಗಾದಿಯಿಂದ ಶೂಟಿಂಗ್ ಆರಂಭಿಸುವ ಯೋಚನೆಯಲ್ಲಿದ್ದಂತೆ ಸಿನಿಮಾ ತಂಡ. ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ವಿಷಯ ಮತ್ತೊಂದಿದೆ. ಅದೇನೆಂದ್ರೆ ಆಡಿಯನ್ಸ್ ಕ್ಲಬ್. ಇದೇ ಮಾರ್ಚ್ನಿಂದ ಆಡಿಯನ್ಸ್ ಕ್ಲಬ್ ವೆಬ್ಸೈಟ್ ಮತ್ತು ಆಪ್ ಬರ್ತಿದೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ಸಿನಿಮಾದವರು ಹೇಳುವ ಪ್ರಮುಖ ಸಮಸ್ಯೆಗಳು ಅಂದ್ರೆ ಸಿನಿಮಾಗಳನ್ನ ಥಿಯೇಟರ್ನಲ್ಲಿ ರಿಲೀಸ್ ಮಾಡೋದು ತುಂಬಾ ಕಷ್ಟ ಎಂದು. ಕೆಲ ದಿನಗಳವರೆಗೆ ಥಿಯೇಟರ್ನಲ್ಲಿ ನಿಲ್ಲಿಸುವುದು ಅತಿ ದೊಡ್ಡ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದೆ. ಇನ್ನೊಂದು ಕಡೆ ಕಷ್ಟಪಟ್ಟು ಸಿನಿಮಾ ಮಾಡಿದವರು ಪರದಾಡಿಕೊಂಡು ಸಿನಿಮಾ ರಿಲೀಸ್ ಮಾಡಿದ್ರು ಸಿನಿಮಾ ಥಿಯೇಟರ್ನಲ್ಲಿ ಇರುವ ಸಮಯದಲ್ಲಿ ಪ್ರೇಕ್ಷಕರು ಬರುವುದಿಲ್ಲ ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿಯೇ ಚರ್ಚೆ ನಡೆದಿದೆ. ಇದೇ ಮಾರ್ಚ್ನಲ್ಲಿ ಬರುತ್ತಿರುವ ಆಡಿಯನ್ಸ್ ಕ್ಲಬ್ ಇಂತಹ ಹಲವಾರು ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರ ಎನ್ನುವಂತೆ ಬರ್ತಿದೆ. ಅದರಲ್ಲೊಂದು ಸಿನಿಮಾ ತಂಡದವರು ಹೇಳುವ ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ ಸಮಸ್ಯೆ ಮತ್ತು ಪ್ರೇಕ್ಷಕರು ಥಿಯೇಟರ್ಗಳಿಗೆ ಬಾರದಿರುವುದನ್ನ ಸರಿಪಡಿಸಲು ಬ್ರಿಡ್ಜ್ ಆಗಿ ಕೆಲಸ ಮಾಡಲಿದೆಯಂತೆ ಆಡಿಯನ್ಸ್ ಕ್ಲಬ್ ಆರಂಭಿಸುವುದರ ಬಗ್ಗೆ ಕಂಪನಿಯ ಮಾಲೀಕರು ಸಂದರ್ಶನದಲ್ಲಿ ಹೇಳಿರುವ ಮಾತುಗಳು ಇಲ್ಲಿವೆ ನೋಡಿ.
ಸರ್ ನಿಮ್ಮ ಯೋಜನೆಗಳು ಕೆಲವು ಇದೆಯಂತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅದರಲ್ಲಿ ಮೊದಲಿಗೆ ನಾನು ಕೇಳೋಕ್ಕಾದರೆ ಆಡಿಯನ್ಸ್ ಕ್ಲಬ್ ಅಂದರೆ ಏನು ಸರ್? ಆಡಿಯನ್ಸ್ ಕ್ಲಬ್ ಅಂದರೆ ಅದು ನಮ್ಮದು ಬಿಸ್ನೆಸ್. ಓಕೆ. ಹೊಸದಾಗಿ ಒಂದು ಮೊಬೈಲ್ ಆ್ಯಪ್ ತಗೊಂಡ್ಬರ್ತಾ ಇದ್ದೀವಿ, ಆಡಿಯನ್ಸ್ ಕ್ಲಬ್ ಅಂತ ಹೇಳಿ. ಅದು ಸಿನಿಮಾ ಪ್ರಮೋಷನ್ಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ರಿಲೀಸ್ ಪಾರ್ಟ್ನರ್ ಅಂತ ಹೊಸ ಫೀಚರ್ ಇಂಟ್ರೊಡ್ಯೂಸ್ ಮಾಡ್ತಿದ್ವಿ. ಈಗ ಸಿನಿಮಾ ಅಂತ ಹೇಳಿದ್ರೆ ಸಿನಿಮಾ ಮಾಡ್ತಾರೆ, ಬಟ್ ರಿಲೀಸ್ ಮಾಡೋದಕ್ಕೆ ಪರದಾಡ್ತಾರೆ. ಪರಿಸ್ಥಿತಿ ಆ ಥರ ಇದೆ. ಮತ್ತು ಸಿನಿಮಾ ನೋಡೋದಕ್ಕೆ ಜನ ಬರೋದಿಲ್ಲ ಅನ್ನೋದು ಈಗ ಚರ್ಚೆ ನಡೀತಾನೆ ಇದೆ. ನಮ್ಮ ಆಡಿಯನ್ಸ್ ಕ್ಲಬ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬ್ರಿಡ್ಜಾಗಿ ಕೆಲಸ ಮಾಡುತ್ತೆ. ಜನನ ಥಿಯೇಟ್ರಿಗೆ ಕರ್ಸ್ಕೊಳ್ಳೋದು, ಸಿನಿಮಾನ ಥಿಯೇಟ್ರಿಗೆ ಬರೋ ರೀತಿ ಮಾಡೋದು. ಅದಕ್ಕೋಸ್ಕರ ನಾವು ರಿಲೀಸ್ ಪಾರ್ಟ್ನರ್ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿರುವ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಮ್ಮ ದೇಶದಲ್ಲಿ ಪ್ರತಿ ತಿಂಗಳು ಕನಿಷ್ಠ 100 ಸಿನಿಮಾಗಳು ಬಿಡುಗಡೆಯಾಗ್ತಿವೆ. ದಿನಕ್ಕೆ 4 ಶೋ ಅಂದ್ರೂ 10 ರಿಂದ 12 ಸಾವಿರ ಶೋ ನಡೆಯಲಿವೆ. 1 ಲಕ್ಷ ರಿಲೀಸ್ ಪಾರ್ಟ್ನರ್ಸ್ ಮೂಲಕ ಪ್ರತಿ ವರ್ಷ 70%ಗೂ ಅಧಿಕ ಶೋಸ್ ಯಶಸ್ವಿಯಾಗಿ ರನ್ ಆಗುವಂತೆ ಮಾಡಲಿದೆಯಂತೆ ಆಡಿಯನ್ಸ್ ಕ್ಲಬ್. ಕನ್ನಡದಲ್ಲಿ ಪ್ರತಿ ವಾರ 8 ರಿಂದ 10 ಸಿನಿಮಾಗಳಂತೂ ಬಿಡುಗಡೆಯಾಗುತ್ತಿವೆ. ಯಾವುದೇ ಒಂದು ಸಿನಿಮಾ ಆಡಿಯನ್ಸ್ ಕ್ಲಬ್ ಅವರೊಂದಿಗೆ ಕೊಲಾಬ್ರೇಟ್ ಆದರೆ 1 ವಾರದ 28 ಶೋಸ್ನಲ್ಲಿ ಕನಿಷ್ಠ 15 ಶೋಸ್ ರಿಲೀಸ್ ಪಾರ್ಟ್ನರ್ಸ್ ಮೂಲಕ ಯಶಸ್ವಿಯಾಗಿ ಪ್ರದರ್ಶನವಾಗುವಂತೆ ಮಾಡಲಿದೆಯಂತೆ ಆಡಿಯನ್ಸ್ ಕ್ಲಬ್. ಇದಿಷ್ಟೇ ಸಾಕಲ್ವೇ ಸಿನಿಮಾಗಳ ಥಿಯೇಟ್ರಿಕ್ ಕಲೆಕ್ಷನ್ ಹೆಚ್ಚಿಸಲು? ಇನ್ನು ಪ್ರತಿ ವರ್ಷ ಪ್ರತಿಯೊಂದು ರಾಜ್ಯದ ರಾಜಧಾನಿಗಳಲ್ಲಿ ಆಡಿಯನ್ಸ್ ಕ್ಲಬ್ ಆಡಿಷನ್ಸ್ ನಡೆಸಲಿದೆಯಂತೆ. ಈ ಮೂಲಕ ಪ್ರತಿಭಾವಂತರನ್ನ ಗುರುತಿಸಿ ಸಿನಿಮಾ ನಿರ್ಮಾಣ ತಂಡದವರಿಗೆ ಕನೆಕ್ಟ್ ಮಾಡುವ ಸಲುವಾಗಿಯೇ ಸ್ಟೈಲೋ ಎನ್ನುವ ಫೀಚರ್ಸ್ ಒಳಗೊಂಡಿರಲಿದೆಯಂತೆ ಆಡಿಯನ್ಸ್ ಕ್ಲಬ್. ಮೊದಲಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡುವ ನಿರ್ಮಾಪಕರು, ಥಿಯೇಟರ್ಗಳಿಗೆ ಸಿನಿಮಾ ತರುವ ವಿತರಕರು ಮತ್ತು ಸಿನಿಮಾ ಪ್ರದರ್ಶನ ಮಾಡುವ ಥಿಯೇಟರ್ ಮಾಲೀಕರು ಸದಾ ಲಾಭದತ್ತ ಮುನ್ನುಗ್ಗಬೇಕು ಹಾಗೂ ತಮ್ಮೆಲ್ಲ ಪ್ರತಿಭೆಯನ್ನ ಸಿನಿಮಾಗಾಗಿಯೇ ನೀಡುತ್ತಿರುವ ರೈಟರ್ಸ್ ಅಂಡ್ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರು ಯಶಸ್ಸು ಕಾಣಬೇಕು. ಮುಖ್ಯವಾಗಿ ಪ್ರೇಕ್ಷಕರು ತಾವು ಬಯಸಿದಂತಹ ಸಿನಿಮಾಗಳನ್ನ ತಮ್ಮ ಅನುಕೂಲಕರ ಸಮಯದಲ್ಲಿಯೇ ನೋಡುವಂತಹ ವಾತಾವರಣ ನಿರ್ಮಾಣವಾಗಬೇಕು. ಇದಕ್ಕೆ ಸಹಕಾರಿಯಾಗಿ ಆಡಿಯನ್ಸ್ ಕ್ಲಬ್ ಜೊತೆಯಾಗಲಿದೆ ಎನ್ನುವ ನಿರೀಕ್ಷೆ ಮೂಡಿದೆ. ಆಡಿಯನ್ಸ್ ಕ್ಲಬ್ ಶುಭಾರಂಭವಾಗಲಿ. ಆಡಿಯನ್ಸ್ ಕ್ಲಬ್ ಜೊತೆಗೆ ಮತ್ತೊಂದು ಪ್ರಾಜೆಕ್ಟ್ ಆ ದಿನವೇ ಜನರನ್ನ ತಲುಪಲಿದೆಯಂತೆ. ಸ್ಟಾರ್ ಕ್ಯಾಂಪೇನರ್ ಹೆಸರಿನ ಹೊಸ ಸೋಷಿಯಲ್ ಮೀಡಿಯಾ ಜನಪ್ರತಿನಿಧಿಗಳಾಗುವ ಆಕಾಂಕ್ಷೆ ಇರುವವರಿಗೆ ಹಾಗೂ ರಾಜಕೀಯದ ಬಗ್ಗೆ ಆಸಕ್ತಿ ಇರುವವರಿಗೆ ನಮ್ಮ ಕನ್ನಡ ನೆಲದವರು ಆರಂಭಿಸುತ್ತಿರುವ ಖುಷಿಯ ವಿಚಾರ. ಈ ಸ್ಟಾರ್ ಕ್ಯಾಂಪೈನರ್ ಅಂದ್ರೆ ಏನು ಸರ್? ಸ್ಟಾರ್ ಕ್ಯಾಂಪೇನರ್ ಅಂದರೆ ಅದು ಒಂದು ಹೊಸ ಸೋಷಿಯಲ್ ಮೀಡಿಯಾ. ಈಗ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಲಿಂಕ್ಡ್ಇನ್ ಎಲ್ಲ ಇದೆ. ಹೌದು. ಅದೇ ರೀತಿ ಪೊಲಿಟಿಕಲಿ ಇಂಟ್ರೆಸ್ಟ್ ಇರೋಂಥವ್ರಿಗೋಸ್ಕರ ಸ್ಟಾರ್ ಕ್ಯಾಂಪೇನರ್ ಅಂತ ಒಂದು ಹೊಸ ಸೋಷಿಯಲ್ ಮೀಡಿಯಾ ತಗೊಂಡು ಬರ್ತಾ ಇದ್ದೀವಿ. ಪಕ್ಷಕ್ಕಾಗಿ ಕೆಲಸ ಮಾಡಿರುವವರು, ಜನರಿಗಾಗಿ ಸೇವೆ ಮಾಡಿರುವವರು, ಹೋರಾಟ, ಕೋರ್ಟು, ಕೇಸು ಅಂತ ತಮ್ಮನ್ನೇ ಸಮರ್ಪಿಸಿಕೊಂಡವರು, ಜೊತೆಗೆ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವ ತುಡಿತದಲ್ಲಿರುವವರು, ಹೀಗೆ ಹಲವಾರು ರೀತಿಯಲ್ಲಿ ರಾಜಕಾರಣದ ಅವಿಭಾಜ್ಯ ಅಂಗವಾಗಿರುವ ಕಾರ್ಯಕರ್ತರು ಅಥವಾ ಹೋರಾಟಗಾರರು ಅಥವಾ ರಾಜಕೀಯದಲ್ಲಿ ಆಸಕ್ತಿ ಇರುವವರು, ಇವರೆಲ್ಲರಿಗೂ ವಿಶೇಷವಾದ ಪ್ಲಾಟ್ಫಾರ್ಮ್ ಇರಬೇಕಿತ್ತಲ್ವೇ? ಇಷ್ಟೆಲ್ಲ ಮಾಡಿರುವವರು ತಮ್ಮನ್ನ ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡಿಕೊಂಡು ಚುನಾವಣೆ ಎದುರಿಸಲು ಸಜ್ಜಾಗಬೇಕಿತ್ತಲ್ವೇ? ಇದನ್ನ ಸಾಧ್ಯವಾಗಿಸಲು ಹೊರಟಿದೆ ಸ್ಟಾರ್ ಕ್ಯಾಂಪೇನರ್. ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಅಂಡ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಹಾಗೂ ಜನರನ್ನ ತಲುಪಲು ಸ್ಟಾರ್ ಕ್ಯಾಂಪೇನರ್ ಜೊತೆಯಾಗಲಿದೆಯಂತೆ. ಬಿಬಿಎಂಪಿ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಲೋಕಸಭಾ ಚುನಾವಣೆಯ ನಂತರ ಬರಲಿವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಯಸುವವರು ಸ್ಟಾರ್ ಕ್ಯಾಂಪೇನರ್ ಮೂಲಕ ತಮ್ಮ ಚುನಾವಣೆ ಪ್ರಚಾರ ಆರಂಭಿಸಬಹುದಂತೆ. ಸರ್, ಇನ್ನು ಬ್ಯಾಕ್ ಟು ಉಗೆ. ಇದೇ ಉಗೆನ ನಮ್ಮ SSTV ಕೂಡ ನಾವು ರಿವ್ಯೂ ಕೂಡ ಮಾಡಿದ್ವಿ. ಅದಕ್ಕೆ ತುಂಬ ಜನ ಹೊಸಬ್ರ ಐಡಿಯಾ ತುಂಬ ಮೆಚ್ಚುಗೆ ಬಂತು. ಇನ್ನು ಉಗೆ ಬಗ್ಗೆ ಬರೋ ಮುಂದಂಥ ದಿನಗಳು, ಅದರ ಯೋಜನೆಗಳು, ಅದರ ಪ್ಲ್ಯಾನ್ಸು ಯುಗಾದಿ ಕಳೆದ ನಂತರ ಶುರುವಾಗುತ್ತೆ. ಸರಿ ಸರ್, ನಿಮ್ಮ ಸಂದರ್ಶನ ನನಗೆ ತುಂಬ ಖುಷಿ ಕೊಡ್ತು. ಈ ಸಿನಿಮಾಗಳೆಲ್ಲ ನೀವು ಬ್ಯಾಕ್ ಟು ಬ್ಯಾಕ್ ನಮ್ಮ ಇಂಡಸ್ಟ್ರಿಗೆ ಕೊಡೋಕ್ಕೆ ಹೊರಟಿದ್ದೀರಾ. ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಥ್ಯಾಂಕ್ ಯು. SSTV ಅವರಿಗೆ, ನಿಮಗೆ ಎಲ್ರಿಗೂ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊಂದು ದೊಡ್ಡ ಸಬ್ಜೆಕ್ಟ್ ಮೇಲೆ ಸಿನಿಮಾ ನಿರ್ಮಾಣ ಮಾಡಲು ಹೊರಟಿರುವಾಗ ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಆಡಿಯನ್ಸ್ ಕ್ಲಬ್ನಲ್ಲಿ ರಿಲೀಸ್ ಪಾರ್ಟ್ನರ್ಸ್ ಮತ್ತು ಸ್ಟೈಲೋ ಫೀಚರ್ಸ್ ಮೂಲಕ ಸಿನಿಮಾಗಳ
ಥಿಯೇಟ್ರಿಕಲ್ ಕಲೆಕ್ಷನ್ ಹೆಚ್ಚಿಸಿ ಮನರಂಜನಾ ಕ್ಷೇತ್ರದಲ್ಲಿ ಹೊಸತೊಂದು ಪುಟ ತೆರೆಯಲು ಹೊರಟಿರುವ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಚುನಾವಣೆಯಲ್ಲಿ ಆಸಕ್ತಿ ಇರುವ ಕೋಟ್ಯಾಂತರ ಜನರಿಗೆ ಅಗತ್ಯಕ್ಕೆ ತಕ್ಕಂತೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡಲು ಹಾಗೂ ರತ್ನಪ್ರಿಯ ಫಿಲ್ಮ್ಸ್ ಮೂಲಕ ಉಘೆ, ರಾಜಭಿಕ್ಷು, ಐ ಲವ್ ಯು ಬೆಂಗಳೂರು ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ನಿರ್ಮಾಣ ಮಾಡಲು ತಯಾರಾಗಿರುವುದರ ಜೊತೆಗೆ ಕೆಎಸ್, ಐಎಎಸ್, ಐಪಿಎಸ್, ಎಫ್ಡಿಎ, ಎಸ್ಟಿಎ ಸೇರಿದಂತೆ ರಾಜ್ಯ ಮತ್ತು ಕೇಂದ್ರ ಆಯೋಗಗಳು ನಡೆಸುವ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗಾಗಿ ಸಿವಿಲ್ ರತ್ನ ಹೆಸರಿನ ಹೊಸ ಪ್ಲಾಟ್ಫಾರ್ಮ್ ಹಾಗೂ ವಿಜಯೀ ಭಾರತ ಸಂಘಟನೆಯನ್ನ ಆರಂಭಿಸುತ್ತಿರುವ ಗೋಪಾಲಕೃಷ್ಣ ಮತ್ತು ತಂಡದವರಿಗೆ ಶುಭವಾಗಲಿ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.